ನಿಮ್ಮೆಲ್ಲರ ಶರಣರ ಪಾದಕ್ಕೊಂದಿಸುತ್ತ ಅನುಮಾನ ನಿರಾಸನ ಅನ್ನೋ ಅಧ್ಯಾಯವನ್ನ ನೋಡ್ತಿದ್ದೀರಪ್ಪ. ಅಲ್ಲಿ ಏನ್ ಹೇಳ್ತಿತ್ತು, ನೀವು ಪಿಂಡಾಂಡ ಬ್ರಹ್ಮಾಂಡ ಎರಡು ಒಂದೇ ಐತಿ ಅಂತ ಹೇಳ್ಕೊಂತ ಬಂದಿರಲ್ಲ, ಅವು ಒಂದೇ ಹೆಂಗೈತಿ? ಸುಮ್ನಾದ್ನ ಸ್ವಾಭಾವಿಕವಾಗಿ ಹೇಳಿದಾರ, ಅದ್ ಹೇಳಿದ್ನ ನೀವು ಹಂಗ ಹ್ಞೂ ಅನ್ಕಂತ ಬಂದಿರಲ್ಲ, ಹಂಗಾರ ಅದು ಒಂದೇ ಐತಿ ಅನ್ನೋದ್ರಾಗ ಹೆಂಗ ತೋರಿಸ್ರಿ? ವಿಚಾರ ಮಾಡಿ ನೋಡಿದ್ರ ಅದ್ರಾಗಿದ್ದದ್ದು ಇದ್ರಾಗಿಲ್ಲ, ಇದ್ರಾಗಿದ್ದದ್ದು ಅದ್ರಾಗಿಲ್ಲ. ಆದ್ರ ನೀವ್ ಹೇಳ್ತೀರಿ ಅವ್ರು ಹೇಳಿದ್ದು ಹಿಂಗ್ ಹೇಳ್ಕೊಂತ ಬಂದಾರಂತ, ಅವ್ರು ಹೇಳಿದ್ ಮಾತ ನೀವ್ ಹೇಳ್ಕೊಂತ ಹೊಂಟಿದಿರಿ. ನಿಜವಾಗೂ ಇಲ್ಲಿ ಜಗತ್ತಿನಲ್ಲಿ ಅನಂತ ಪದಾರ್ಥಗಳು ಎಲ್ಲಾ ಅದಾವು, ಆದ್ರೆ ದೇಹದಲ್ಲಿ ಎಲ್ಲಿ ಸಿಗ್ತಾವ ಹೊರಗಿರಂತವು ಅನ್ನೋ ವಿಷಯದವರೆಗೂ ಇಂದಿನ ವಿಚಾರದೊಳಗ ನೋಡಿದ್ದೀರಪ್ಪ. ಇಲ್ಲಿ 3 ಕೋಟಿ ಭೂತಗಣವು, 3 ಕೋಟಿ ತೀರ್ಥ ಸಮುದಾಯವು ಮತ್ತು 3 ಕೋಟಿ ಮಂತ್ರ ಸಮೂಹವು ಶರೀರದಲ್ಲಿ ಎಲ್ಲಿರುತ್ತವೆ? ಇವು ಜಗತ್ನಾಗ ಅದಾವು. ಏನೇನದಾವು? 3 ಕೋಟಿ ಭೂತಗಣ ಅದಾವು, 3 ಕೋಟಿ ತೀರ್ಥ ಸಮುದಾಯವು ಐತಿ, ಮತ್ತು 3 ಕೋಟಿ ಮಂತ್ರ ಸಮೂಹವು ಜಗತ್ನೊಳಗದವು, ಶರೀರದಾಗ ಎಲ್ಲದವು. ಹಾಗೆಯೇ 33 ಕೋಟಿ ದೇವತೆಗಳು, 88,000 ಋಷಿಗಳು, 9 ಕೋಟಿ ಕಾತ್ಯಾಯನಿಯರು ಶರೀರದಲ್ಲಿ ಎಲ್ಲಿ ಇದಾರ? ಇವ್ರನ್ನ ಹೇಳ್ರಿ ನೀವು. ಪಿಂಡಾಂಡ ಬ್ರಹ್ಮಾಂಡ ಎರಡು ಒಂದೈತಿ ಅಂತ ಅವ್ರು ಹೇಳಿದ್ದ ನೀವು ಎಲ್ಲ ಹೇಳ್ಕೊಂತ ಬಂದ್ರಲ್ಲ, ಇವೆಲ್ಲ ಭೂತಗಣ 3 ಕೋಟಿ, ತೀರ್ಥ ಸಮುದಾಯ 3 ಕೋಟಿ, ಮಂತ್ರ ಸಮುದಾಯ 3 ಕೋಟಿ, 33 ಕೋಟಿ ದೇವತೆಗಳು, 88,000 ಋಷಿಗಳು, 9 ಕೋಟಿ ಕಾತ್ಯಾಯನಿಯರು ಈ ಶರೀರದಲ್ಲಿ ಎಲ್ಲಿದಾರ? ಅಲ್ಲದೆ 56 ಕೋಟಿ ಚಾಮುಂಡಿಯರು, 84 ಲಕ್ಷ ಯೋನಿಗಳು, ಅಗಣಿತ ಕೋಟಿ ಜೀವರು ದೇಹದಲ್ಲೆಲ್ಲಿ? ಹಂಗ ಹೇಳಿಬಿಡ್ತೀರಲ್ಲ ನೀವು, ಪಿಂಡಾಂಡನ ಬ್ರಹ್ಮಾಂಡ, ಬ್ರಹ್ಮಾಂಡನ ಪಿಂಡಾಂಡ ಅಂತ ಹೇಳ್ತಾರಲ್ಲ. ಮತ್ತೆ ಇವನ್ನೆಲ್ಲ ತೋರಿಸ್ಕೊಡ್ರಿ ನಮಗೆ. 88,000 ಋಷಿಗಳನ್ನ ತೋರಿಸ್ಕೊಡ್ರಿ, 9 ಕೋಟಿ ಕಾತ್ಯಾಯನಿಯರನ್ನ ತೋರಿಸ್ಕೊಡ್ರಿ, ಇವರೆಲ್ಲ ಶರೀರದಾಗ ಎಲ್ಲಿ ಅದಾರ? 56 ಕೋಟಿ ಚಾಮುಂಡಿಯರು ಅದಾರ ಜಗತ್ ಬ್ರಹ್ಮಾಂಡದೊಳಗ, 84 ಲಕ್ಷ ಯೋನಿಗಳು, ಅಗಣಿತ ಜೀವರು ಇವ್ ಹೊರಗದಾರ. ಇವ್ರ ನೀವು ದೇಹದೊಳಗೆ ಎಲ್ಲಿ ಅದಾರ ತೋರಿಸ್ಕೊಡ್ರಿ. ಸುಮ್ನ ಅವ್ರು ಹೇಳಿದ್ರಂತ ಹೇಳ್ಬೇಡ್ರಿ. ಪಿಂಡದಂತೆ ಬ್ರಹ್ಮಾಂಡವೆನ್ನುವರು ಈ ಜಗತ್ತಿನಲ್ಲಿ ಬೇರೆ ಬೇರೆಯಾಗಿ ಆಕಾರಕ್ಕೆ ಬಂದಿರುವ ವಿಭಿನ್ನ ಪದಾರ್ಥಗಳೆಲ್ಲವನ್ನು ಶರೀರದಲ್ಲಿ ತೋರಿಸಿಕೊಡಬೇಕಾಗುವುದು. ನೀವು ಸುಮ್ನ ಹಂಗ ಹೇಳ್ದಂಗಲ್ಲ, ಇವು ಒಂದೈತಿ ಅಂತ. ಮತ್ತೆ ಇವನ್ನೆಲ್ಲ ತೋರಿಸ್ಕೊಡ್ರಿ. ನೀವು ವಿಚಾರ ಮಾಡ್ರಿ. ನೀವು ಸುಮ್ನ ಯಾರ ಹೇಳಿದ ಮಾತು ನೀವು ಹಂಗ ಒಪ್ಪಿಗೆನದಲ್ಲ, ಪಿಂಡಾಂಡನೆ ಬ್ರಹ್ಮಾಂಡ ಅಂತ. ಮತ್ ಇವೆಲ್ಲ ಇಷ್ಟಕ್ಕಂದ 84 ಲಕ್ಷ ಜೀವರಾಶಿಗಳು ಇದಾವು, ಈ ಅಗಣಿತ ಜೀವರದರ. ಮತ್ ಇವರೆಲ್ಲ ಶರೀರದೊಳಗೆ ಇಷ್ಟಕ್ಕಂದ ಜನ ಎಲ್ಲಿದಾರ? ಯಾವ ಇಲ್ಲ. ಅದು ಇರೋದ ಬೇರೆ ಬೇರೆ ಭಿನ್ನವಾಗೈತಿ. ಆದ್ರ ನೀವ್ ಹೇಳ್ತೀರಂದ್ರ ಆ ಮಾತ್ ಪೂರ್ಣ ಆಗೋದಿಲ್ಲ. ಬಲ್ಲಂತ ಮಹಾತ್ಮರು ಇದು ಎರಡು ಒಂದೇ ಐತಿ ಅಂದ್ರ ಒಪ್ಪೋದಿಲ್ಲ. ಈ ಜಗತ್ತಿನೊಳಗಿನ ಅನೇಕ ವಿಭಿನ್ನ ಪದಾರ್ಥಗಳೆಲ್ಲ ಅದಾವ್. ಆ ಜಗತ್ನಾಗ ಇದ್ದಾವೆಲ್ಲ ನೀವು ಬ್ರಹ್ಮಾಂಡದಾಗೆಲ್ಲ ಅದಾವ್, ಅನಂತ ಅದಾವ್. ಅವನ್ನೆಲ್ಲ ನೀವು ಈ ಪಿಂಡಾಂಡದೊಳಗ ತೋರ್ಸ್ಬೇಕಾಗತ್ತಲ್ಲ. ಎಲ್ಲಿ ತೋರ್ಸಕ್ ಸಾಧ್ಯ ಆಗ್ತದೆ? ನೀವು ಒಂದೇ ಐತಿ ಅಂದ್ರ ಮತ್ ತೋರಿಸ್ಕೊಡ್ಬೇಕಾಗ್ತದ. ಆದ್ರ ನಿಜವಾಗುವ ಸಾರ ಮೂಲ ವಿಚಾರ ಮಾಡಿ ನೋಡಿದ್ರ ಅವೆರಡು ಒಂದೇ ಇಲ್ಲ. ಎಷ್ಟು ಗಿಡಬಳ್ಳಿಗಳು ಅಷ್ಟು ರಸಭರಿತ ಹಣ್ಣುಗಳನ್ನು ಮತ್ತು ಅನೇಕ ಬೀಜಗಳನ್ನು, ಧಾನ್ಯಗಳೆಲ್ಲವನ್ನು ಅವರ ಶರೀರದಲ್ಲಿ ತೋರಿಸಲಿ. ಯಾರು ಒಂದೇ ಐತಿ ಅಂತಾರಲ್ಲ, ಇಲ್ಲಿ ಭೂಮಿ ಮೇಲೆ ಬ್ರಹ್ಮಾಂಡದೊಳಗಿರ್ತಕ್ಕಂಥ ಅನೇಕ ಗಿಡಬಳ್ಳಿ ವನಸ್ಪತಿಗಳು ಇವೆಲ್ಲ ಅವ್ರ ರಸಭರಿತ ಹಣ್ಣುಗಳು ಏನೆಲ್ಲ ಅದಾವಲ್ಲ, ಅವನ್ನೆಲ್ಲ ಮತ್ ಶರೀರದೊಳಗ್ ತೋರಿಸ್ರಿ. ಎಷ್ಟೋ ಧಾನ್ಯಗಳು, ಅನಂತ ರುಚಿಗಳನ್ನು ಕೊಡ್ತಕ್ಕಂಥ ಧಾನ್ಯಗಳು, ಆಹಾರ ಸಾಮಗ್ರಿಗಳು ಎಲ್ಲವೂ ಈ ಬ್ರಹ್ಮಾಂಡದೊಳಗ ಹೊರಗದಾವು. ಅವನ ಶರೀರದೊಳಗ ನೀವೆಲ್ಲಿ ತೋರಿಸ್ತೀರಿ?
ಆ ಧಾನ್ಯಗಳೆಲ್ಲವನ್ನು ಅವರ ಶರೀರದಲ್ಲಿ ತೋರಿಸಲಿ, ಹೀಗೆ ಇದನ್ನು ಬೇಕಾದಷ್ಟು ಬೆಳೆಸಬಹುದು. ಹಿಂಗ ಹೇಳ್ಕೊಂತ ಹೋದ್ರ ಇಂಥವ್ ಬೇಕಾದಷ್ಟು ಹೇಳ್ಬಹುದು. ಆದ್ರ ಅದು ಇದು ಎರಡು ಒಂದೇ ಇಲ್ಲ. ಆದ್ದರಿಂದ ಸುಮ್ಮನೆ ಮಾತಾಡಬಾರದು. ಮಾತು ಸಿದ್ಧವಾಗದಿದ್ದರೆ ನಾಚಿಕೆಗೇಡು. ನೀವು ಸುಮ್ನ ಅವ್ರು ಹೇಳಿದಾರ ಇವ್ರು ಹೇಳಿದಾರ ಹಿಂದೆ ಹೇಳಿದ್ವಿ ನಾವ್ ಕೇಳಿದ್ವಿ ಅಂತ ಸುಮ್ನ ನೀವೇನೋ ಮಾತಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ಅದಕ್ಕೂ ಇದಕ್ಕೂ ಬಹಳ ಅಂತರ ಇದೆ, ಬಹಳ ವ್ಯತ್ಯಾಸ ಇದೆ. ಅಷ್ಟೊಂದು ವ್ಯತ್ಯಾಸವಾಗಿರ್ತಕ್ಕಂಥದ್ದನ್ನ ನೀವೆರಡು ಪಿಂಡಾಂಡ ಬ್ರಹ್ಮಾಂಡ ಎರಡು ಒಂದೇ ಐತಿ ಅಂತ ಹೇಳಕ್ ಬರ್ತಿರಲ್ಲ, ಇದನ್ನ ಬಲ್ಲಂತವ್ರ ಮುಂದೆ ನೀವ್ ಹೇಳಿದ್ರಂದ್ರ ನಾಚಿಕೆಗೇಡಾಗ್ತದ. ಯಾಕಂದ್ರ ಅವ್ರು ಸಿದ್ಧ ಮಾಡಿ ತೋರ್ಸು, ಇಲ್ಲ ನಿನ್ನ ಅನುಭವದಿಂದ ಹೇಳುವಂತಾರ, ಅವಾಗ ಏನು ಹೇಳಕ್ ಆಗ್ತದ? ಆದ್ದರಿಂದ ಅದನ್ನ ವಿಚಾರ ಮಾಡಿ ನಾವೇ ಯಾರೇ ಏನೋ ಹೇಳಿದ್ರು ಕೂಡ ಅದ್ರಾಗ ಸಾರ ಸತ್ಯ ವಿಚಾರವನ್ನು ವಿಚಾರಿಸಿ ನೋಡಿ ಹೇಳಬೇಕು. ನಾವು ಕೇಳಿದುದನ್ನು ಪಿಂಡದಲ್ಲಿ ತೋರಿಸಲಿಕ್ಕಾಗದೆ ಪುಕ್ಕಟೆ ಮಾತಾಡಲಿಕ್ಕೆ ಏನು ವೆಚ್ಚವಾಗುವುದು? ನಾವು ಸುಮ್ನೆ ಮಾತಾಡಿದಾರ ಅದನ್ನ ತೋರ್ಸಕ್ ಆಗೋದಿಲ್ಲ. ಸುಮ್ನ ಪುಕ್ಕಟೆ ಮಾತಾಡಕ್ಕೆ ಏನ್ ದುಡ್ಡು ಖರ್ಚಾಗಲ್ಲ ಅಂತೇಳಿ ಇಷ್ಟಕ್ಕಂತ ಮಾತಾಡ್ತೀರೇನ್ ನೀವು? ಈ ಫೋನ್ ಕರೆ ಈಗ ಬಂದ ಮೊದಲ ₹2 ಒಂದ್ ಕಾಲು STD ISTD ಅಂತ ಕರೆಗಳು ಇರ್ತದ. ಹಿಂಗ ದುಡ್ಡು ಖರ್ಚು ಮಾಡಿ ಮಾತಾಡೋದಾಗಿದ್ರೆ ಏನ್ ಮಾತಾಡ್ತಿರ್ಲಿಲ್ಲ ನೀವು? ಈಗೇನೋ ಪುಕ್ಕಟೆ ಮಾತಾಡಕ್ ಏನ್ ರೊಕ್ಕ ಕೊಡಂಗಿಲ್ಲ ಹಂಗಂತೇಳಿ ನೀವು ಇವನ್ನೆಲ್ಲ ಮಾತಾಡ್ತೀರಾ. ಒಟ್ಟಿಗೆ ಇಲ್ಲಿ ಸಂಶಯದ ಕೆಲಸವೇ ಇಲ್ಲ. ಇಲ್ಲಿ ಏನು ಸಂಶಯದ ಕೆಲಸ ಇಲ್ಲ. ಇಲ್ಲಿ ಸಾರ ವಿಚಾರವನ್ನ ತಿಳಿಬೇಕು. ಸತ್ಯವನ್ನ ತಿಳಿದು ನಾವ್ ಹೇಳಿದಾರಂತ ತಕ್ಷಣ ಒಪ್ಪಿಗೆನೋದಲ್ಲ, ನಾವು ವಿಚಾರ ಮಾಡಿ ನೋಡಿ ಒಪ್ಪಿಗೆಬೇಕಾಗ್ತದ. ನೋಡಿ 37:41. ಇನ್ನು ಬ್ರಹ್ಮಾಂಡದಲ್ಲಿ 5 ಭೂತಗಳಿರುವವು ಮತ್ತು ಪಿಂಡದಲ್ಲಿ ಆದರೂ ಅದೇ 5 ಭೂತಗಳಿರುತ್ತವೆ ಎಂಬುದು ನಿರ್ವಿವಾದವು. ನೀ ಯಾವ್ದು ವಿವಾದ ಇಲ್ಲದ ಯಾವ್ದೈತಂದ್ರ ಈ ಬ್ರಹ್ಮಾಂಡದೊಳಗ 5 ಭೂತಗಳದವು: ಅಪ್ಪು, ತೇಜು, ಪೃಥ್ವಿ, ವಾಯು, ಆಕಾಶ. ಇಲ್ಲಿ ಶರೀರದೊಳಗದವು ಇವ್ 5 ಪಂಚಭೂತಗಳು ಮಾತ್ರ ಇದ್ರಾಗಿರೋದು ಅದ್ರಾಗದವು, ಅದ್ರಾಗಿರೋದ ಇದ್ರಾಗದವು. ಇವನ್ ವಾದ ಮಾಡಂಗಿಲ್ಲ, ಇವು ನಿರ್ವಿವಾದವು. ಇವಷ್ಟ ಇದ್ರಾಗ ಏಕತ್ವವನ್ನು ಹೊಂದಿದೆ. ಇವನ್ ಒಂದ್ ಆಧಾರ ಹಿಡ್ಕಂದ್ ನೀವು ಪಿಂಡಾಂಡನೆ ಬ್ರಹ್ಮಾಂಡನ ಪಿಂಡಾಂಡ ಅಂತ ಹೇಳ್ತಿರಲ್ಲ, ಇದರ ಪ್ರತ್ಯಾಂತರವನ್ನು ಪ್ರತ್ಯಕ್ಷ ನೋಡಿಕೊಳ್ಳಬೇಕು. ಇದ್ರದ್ದು ಏನೈತಿ ಅಂತ ಇದನ್ನ ಪ್ರತ್ಯಾಂತರವನ್ನ, ಒಂದಕ್ಕೊಂದ್ ಇರ್ತಕ್ಕಂಥ ಅಂತರವನ್ನ, ವ್ಯತ್ಯಾಸವನ್ನ, ಇವೆರಡು ಒಂದದವೋ ಒಂದಿಲ್ಲೋ, ನಾವು ಹೇಳೋ ಮಾತಿಗೂ ಇಲ್ಲಿ ಇರ್ತಕ್ಕಂಥ ಬ್ರಹ್ಮಾಂಡ ಮತ್ತು ಪಿಂಡಾಂಡಕ್ಕಿರೋದು ಒಂದೇ ಐತಿಲ್ಲ ಅಂತ ವಿಚಾರ ಮಾಡಿ ನೋಡಿಕೊಳ್ಳಬೇಕು. ನೋಡಿಕೊಳ್ಳದೆ ಸುಮ್ನೆ ಮಾತಾಡ್ತೀವಂದ್ರ ಅದು ಅಪಸ್ಯಕ್ ಗುರಿ ಆದಂಗ ಆಗ್ತದ. 5 ಭೂತಗಳ ಬ್ರಹ್ಮಾಂಡವಿರುತ್ತದೆ ಹಾಗೂ 5 ಭೂತಗಳದೇ ಪಿಂಡವು ಇಷ್ಟು ಸಮಾನತೆ ಉಂಟು. ಇದಕ್ಕೂ ಹೆಚ್ಚಿಗೆ ಹೇಳುವುದೆಲ್ಲ ಸಂಶಯಾಸ್ಪದವೇ ಆಗಿದೆ. ಇವಿಷ್ಟಷ್ಟ ಒಂದೇ ಇರೋದು. ಪಿಂಡಾಂಡ ಬ್ರಹ್ಮಾಂಡ ಅಂದ್ರ ಇಲ್ಲಿರೋದು ಅಲ್ಲೇ ಐತಿ, ಅಲ್ಲಿರೋದು ಇಲ್ಲೇ ಐತಿ. ಈ 5 ಪಂಚಭೂತಗಳನ್ನು ಬಿಟ್ರ ಅದಕ್ಕೂ ಇದಕ್ಕೂ ಯಾವುದೇ ಹೊಂದಾಣಿಕೆ ಇಲ್ಲ. ಅದ್ರಾಗಿರೋದು ಇದ್ರಾಗಿಲ್ಲ, ಇದ್ರಾಗಿರೋದು ಅದ್ರಾಗಿಲ್ಲ. ಇವ್ 5 ಬಿಟ್ರ ಇನ್ ಬೇರೆ ಯಾವ್ದು ಇಲ್ಲ. ನೀವು ಬೇರೆ ಏನಾರ ಹೇಳಕ್ ಬರ್ತೀರಿ, ಹೇಳ್ತವೆ ಮಾಡ್ತೇವೆ ಅಂದ್ರೆ ಅದು ಸಂಶಯಾಸ್ಪದ ಆಗ್ತದ. ಯಾಕಂದ್ರ ಅದು ಇರೋದಿಲ್ಲ. ನೀವು ಸುಮ್ನ ಹೋಲಿಕೆ ಮಾಡಿ ಉದಾಹರಣೆ ಕೊಟ್ಟು ಇದೇ ಗ್ರಂಥದಾಗ ಮೊದಲು ಹೇಳಿದ್ರು, ಚಂದ್ರ ಅಂದ್ರ ಮನಸ್ಸು, ಸ್ಥೂಲ ಸೂಕ್ಷ್ಮ ಕಾರಣ ಅಂತಂದ್ರ ವಿರಾಟ, ಹಿರಣ್ಯ ಗರ್ಭ, ಅವ್ಯಕ್ೃತ, ಮೂಲಕೃತ ಅಂತ ಹಿಂಗೇನ ಹೇಳಿದ್ರಿ ನೀವು. ಆದ್ರೆ ಶಾಸ್ತ್ರದಾಗ ಹೇಳಿರ್ಬೋದು, ಆದ್ರ ನೀವು ವಿಚಾರ ಮಾಡಿದ್ರೇನು, ನಿಮ್ಮ ಅನುಭವಕ್ ಬಂದತ್ತೇನು? ಹಂಗ ಅನುಭವದಿಂದ ನೋಡಿದ್ರ, ಮೂಲ ಶಾಸ್ತ್ರ ಅನುಭವದಿಂದ ನೋಡಿದ್ರ ಅವ್ ಯಾವ ಇಲ್ಲಿರಲ್ಲ. ಇಲ್ಲಿರುವುದು ಕೇವಲ 5 ಭೂತಗಳು ಮಾತ್ರ ಅದವು. ಸಂಶಯದ ಮಾತುಗಳನ್ನೆಲ್ಲ ಕಾರಿಕೆಯಂತೆ ತ್ಯಜಿಸಿ ಬಿಡುವುದೇ ಉಚಿತವಿದ್ದು, ಪ್ರತೀತಿಯ ಸಂಗತಿಯೇ ಗ್ರಹವಿವವು. ಇಲ್ಲಿ ಯಾರ ಏನಾರ ಸಂಶಯದಗಳು ಮಾತಿದ ಹಂಗೈತಂತೆ, ಇದು ಹಿಂಗೈತಂತೆ,
ಅಂತ ಅಂತ್ಯಕಂತದ ಮಾತು ಅಥವಾ ಅನುಭವ ಇಲ್ಲದ ಮಾತು ಏನನಾರ ಹೇಳಕ್ ಬಂದ್ರಂದ್ರ ಕಾರಿಕೆಯಂತೆ ನಾವೇನ್ರ ಬಾಯಾಗ ಏನ್ರ ಬಂತಂದ್ರ ಕ್ಯಾಕರಿಸಿ ಉಗುಳ್ತಾವ ನೋಡ್ರಿ, ಹಂಗೆಲ್ಲ ಉಗುಳಿ ಬಿಡ್ರಿ. ಅವನ್ ಯಾಕೆ ಇಟ್ಕಂತೀರ ಅನುಮಾನದವ? ನಿಮ್ಮ ಅನುಭವಕ್ಕೆ ಬಂದು ನಿಮ್ಮ ಅನುಭವದಿಂದ ನೋಡಿ ಸತ್ಯಾಸತ್ಯವನ್ನ ಪರಿಶೀಲಿಸಿ ಒಪ್ಪಿಡ್ರಿ. ಸುಮ್ನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅದ್ರಾಗ ಹಂಗಂತೆ ಹಿಂಗಂತೆ ಅಂತ ಇದು ಅಂತ್ಯಕಂತೆಗಳದಲ್ಲ. ನೀವ್ ಹೇಳ್ದಂಗ ಇಲ್ಲಿ ಪಿಂಡಾಂಡದಾಗಿರೋ ಬ್ರಹ್ಮಾಂಡದಾಗಿರೋ ಪಿಂಡಾಂಡದಾಗ ಈ 5 ಭೂತಗಳನ್ನು ಹೊರತುಪಡಿಸಿದ್ರ ಇನ್ ಯಾವೂ ಕೂಡ ಇದ್ರಾಗಿಲ್ಲ, ಅದ್ರಾಗಿಲ್ಲ. ಅದನ್ನ ವಿಚಾರ ಮಾಡಿ ನೋಡ್ರಿ. ಸುಮ್ನೆ ಏನಾದ್ರೂ ನಿಮಗೆ ಸಂಶಯ ಬರೋ ಮಾತುಗಳನ್ನ ಹೇಳ್ತಾರ ಅಂದ್ರ ಅವು ಎಲ್ಲಾ ಮಾತುಗಳನ್ನ ಕಾರಿಕೆಯಂತೆ ತ್ಯಜಿಸಿ ಬಿಡುವುದು. ಅದನ್ನ ಕ್ಯಾಕರಿಸಿ ನಾವು ಉಗುಳ್ತಾವಲ್ಲ, ಸಿಂಬಳ ಬಂತಂದ್ರ ಸೀಟ್ ಉಗುಳ್ತವೆ, ಬಾಯಿಗೆ ಬಂತಂದ್ರ ಉಗುಳ್ತಾವಲ್ಲ, ಹಂಗ ಉಗುಳ್ಬೇಕಾಗ್ತದ. ಹಂಗ ತ್ಯಜಿಸಿ ಬಿಡುವುದೇ ಉಚಿತವಿದ್ದು ಪ್ರತೀತಿಯ ಸಂಗಾತಿಯೇ ಗ್ರಾಹವ್ಯವು. ಅಂದ್ರ ಅದನ್ನ ಪ್ರತೀತಿಯಿಂದ ನೋಡಿ ಅದನ್ನ ತಿಳಿದು ಅದನ್ನ ನಾವು ಗ್ರಹಣ ಮಾಡ್ಬೇಕ ವಿನಃ ಸುಮ್ನ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಇಲ್ಲಿ ನಾವು ತಗೋಬಾರದು. ಈ ಸಮಾಸದಲ್ಲಿ ಹೇಳಿದುದೇನೆಂದರೆ ಪಿಂಡದಲ್ಲಿ ಏನು ಇರುವುದು ಅದೇ ಬ್ರಹ್ಮಾಂಡದಲ್ಲಿಯೇ ಅದೇ ಎನ್ನುವುದು. ಆ ತರದ ಪ್ರತೀತಿ ಇಲ್ಲದ ಮೂಲಕ ಸಿದ್ಧವಾಗುವುದಿಲ್ಲ. ಇಲ್ಲಿ ಅಧ್ಯಾಯದೊಳಗೆ ಏನ್ ಹೇಳ್ತಾರ? ಪಿಂಡಾಂಡದಾಗಿರೋದ ಬ್ರಹ್ಮಾಂಡದಾಗ ಐತಿ, ಬ್ರಹ್ಮಾಂಡದಾಗಿರೋದ ಪಿಂಡಾಂಡದಾಗ ಐತಿ ಅಂತ ಹೇಳ್ತಾರ. ಆದ್ರ ಅದ ಹಂಗಿಲ್ಲ. ಅದಕ್ಕೆ ಯಾವುದೇ ಪ್ರತೀತಿ ಸಾಕ್ಷ್ಯಾಧಾರಗಳು ಇಲ್ಲ. ಅಲ್ಲಿ ನಿಜವಾಗ ಏನಾರ ಇತ್ತಂದ್ರ ಅಲ್ಲಿ ಕೇವಲ 2 ಕಡೆಗೂ ಪಂಚಭೂತಗಳ ಗದ್ದಲವಿದ್ದದ್ದು ಮಾತ್ರ ಸತ್ಯ. ಅಲ್ಲಿ 2 ಕಡೆ ಏನಾದ್ರು ನಡಿತೈತಿ, ಕಾರ್ಯಗಳು ನಡೀತಾವ, ಏನಾರ ಆಗ್ತಾವಂದ್ರ ಆ ಪಂಚಭೂತಗಳದ ಕಾರ್ಯ ನಡೀತದ ವಿನಃ ಅದನ್ ಬಿಟ್ರಿನ್ನ ಬೇರೆ ಇಲ್ಲ. ಪಿಂಡ ಬ್ರಹ್ಮಾಂಡದ ದೇಹಗಳು ಪಂಚಭೌತಿಕ ರಚನೆಯಿಂದಲಾಗಿ ಅವುಗಳ ಸ್ಥಿತಿಗತಿಯೇ ಅನಿಶ್ಚಿತವಿರುತ್ತದೆ, ಅವು ನಾಶವಂತವಿರುತ್ತವೆ. ಇಲ್ಲಿ ಪಿಂಡದಗರಾಗ್ಲಿ ಅಥವಾ ಬ್ರಹ್ಮಾಂಡದಗರಾಗ್ಲಿ ಈ ದೇಹಗಳು ಪಂಚಭೌತಿಕ ರಚನೆಯಿಂದಲಾಗಿ, ಈ ದೇಹ ಆಗೈತಂದ್ರ ಈ ಪಂಚಭೂತ ವಸ್ತುಗಳಿಂದ ಕೂಡಿರ್ತಕ್ಕಂಥದ್ದಾಗೈತಿ. ಈ ಜಗತ್ನಾಗಾದ್ರೂ ಕೂಡ ಈ ಪಂಚಭೂತಗಳಿಂದ ಕೂಡಿರವು ಅದಾವು. ಇನ್ನು ಅಷ್ಟದ ಪ್ರಕೃತಿ ಅಂತಾನೆ ಹೇಳ್ತಾರ. ಇವೆಲ್ಲವೂ ಇದ್ರಾಗ ಇವೆಲ್ಲ ಪಂಚಭೂತಗಳ ರಚನೆನ. ದೇಹ ಆದ್ರೂ ಆತು ಅಥವಾ ಬ್ರಹ್ಮಾಂಡ ಆದ್ರೂ ಆತು, ಅವುಗಳಾದವು. ಆದ್ರ ಅವುಗಳ ಸ್ಥಿತಿಗತಿಯು ಅನಿಶ್ಚಿತವಿರುತ್ತದೆ. ಅವು ನಿಶ್ಚಿತವಾಗಿ ಯಾವಾಗ್ಲೂ ಇರೋವಂತವಲ್ಲ. ಅವು ಬದಲಾಗುವಂತ, ನಾಶವಾಗುವಂತ ಗುಣಗಳನ್ನ ಹೊಂದಿದವು. ಅದಕ್ಕ ಅವು ಸತ್ಯ ಅನ್ನಕ್ ಬರೋದಿಲ್ಲ. ನೀವ್ ಅದೇ ಸತ್ಯ ಅನ್ನಕ ಆಗೋದಿಲ್ಲ. ಯಾಕಂದ್ರ ಬ್ರಹ್ಮ ಒಂದೇ ಸತ್ಯ, ಆತ್ಮ ಒಂದೇ ಸತ್ಯ. ಈ ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಪಿಂಡವಾಗಲಿ ಅಥವಾ ಅದೇ ಪಂಚಭೂತಗಳಿಂದ ಇರ್ತಕ್ಕಂಥ ಬ್ರಹ್ಮಾಂಡವಾಗಲಿ ಇವೆರಡೂ ಕೂಡ ನಾಶವಾಗ್ತವ. ಇವಕ್ ನಾಶವಾಗುವಂತ ಸ್ಥಿತಿ ಇದೆ. ಆದ್ರಿಂದ ಇವು ಅನಿಶ್ಚಿತವಿರುತ್ತದೆ, ಅವು ನಾಶವಂತವಿರ್ತಾವು. ಯಾವಾಗಾದ್ರೂ ಕೂಡ ಕಾಲ್ಪಾಂತರದಲ್ಲಿ ಬ್ರಹ್ಮಾಂಡವು ನಾಶವಾಗ್ತದ. ಇಲ್ಲಿ ವರ್ಷಗಳೊಳಗ ಈ ಶರೀರವು ಕೂಡ ನಾಶವಾಗಿ ಹೋಗ್ತದ. ಇವೆಲ್ಲವೂ ನಾಶವಂತವಿರ್ತಾವು. ಈ ನಾಶವಂತವು ಇವು ಪಂಚಭೂತಗಳದವು. ಪಿಂಡಾಂಡದೊಳಗಾಗ್ಲಿ ಬ್ರಹ್ಮಾಂಡದೊಳಗಾಗ್ಲಿ ನಾವೆಲ್ಲರೂ ಒಂದೇ ಅಂತ ಹೇಳ್ತಾರಲ್ಲ, ಆ ಒಂದೇ ಅನ್ನೋ ಮಾತು ಸತ್ಯವಲ್ಲ. ಮತ್ತೆ ಸತ್ಯ ಅನ್ನೋದು ಏನಾದ್ರು ಇದ್ದದ್ದೇ ಅನ್ನೋದಾದ್ರ ಈ ಭೂತಗಳು ಮಾತ್ರ ಇದ್ರಾಗದವು. ಎಲ್ಲಾ ಕಾರ್ಯಗಳು ನಡೆದ್ರು ಕೂಡ ಈ ಪಂಚಭೂತಗಳ ಇಲ್ಲಿ ನಡೀತೈತಿ. ಇದನ್ ಬಿಟ್ಟು ಬೇರೆ ಇನ್ನೇನು ನಡೆಯಲಾರದು. ಈಗ ಒಂದು ಮುಖ್ಯ ಸಮಾಧಾನ ಹೇಗೆ ಲಭಿಸುವುದೆಂಬುದನ್ನ ನೋಡೋಣ. ಅಂದ್ರ ಈ ಗ್ರಂಥದ ಉದ್ದೇಶವನ್ನ ಮತ್ತಿದ್ರಾಗ ಈ ವಿಷಯವನ್ನ ತಿಳಿಸಿದ್ರು. ಪಿಂಡಾಂಡ ಮತ್ತು ಬ್ರಹ್ಮಾಂಡ ಅನ್ನೋ ಅಧ್ಯಾಯವನ್ನ ಇಲ್ಲಿ ತಿಳಿಸಿದ್ರು. ಇದು ಈಗ ಒಂದು ಮುಖ್ಯ ಸಮಾಧಾನ ಹೇಗೆ ಲಭಿಸುವುದೆಂಬುದನ್ನ ನೋಡುವ. ಅಂದ್ರ ಇದ್ರ ವಿಚಾರವನ್ನ ಮತ್ ಮುಂದಿನ ಇದ್ರಾಗ ತಗೊಂಡ್ ಹೋಗ್ತಾರ. ಇದ್ರಾಗ ನಮಗೆ ತಿಳಿದದ್ದು ಏನಂದ್ರ ಅಲ್ಲಿ ಇಲ್ಲಿ ಪಂಚಭೂತಗಳು ಮಾತ್ರ ಒಂದೇ ಅದಾವು, ಇನ್ನು ಉಳಿದಾವ ಯಾವು
ಒಂದೊಂದೇ ಇಲ್ಲ ಅನ್ನೋ ವಿಷಯವನ್ನ ಇಲ್ಲಿ ತಿಳಿಸ್ತದ. ಇತಿ ದಾಸಬೋಧೆ ಗುರು ಶಿಷ್ಯ ಸಂವಾದೆ ನವಮ ದಶಕ ಅನುಮಾನ ನಿರಸನ ನಿರೂಪಣಂ ನಾಮ ಪಂಚಮಿ ಅನ್ನೋ ಸಮಾಸ ಇಲ್ಲಿಗೆ ಇದು ಮುಕ್ತಾಯವಾಯಿತು. ಮತ್ ಇದ್ರಾಗಿರ್ತಕ್ಕಂಥ ಗುಣಧರ್ಮಗಳನ್ನ ಇದನ್ನ ಮುಂದಿನೊಳಗ ಅಧ್ಯಾಯದೊಳಗ ವಿಸ್ತಾರ ಮಾಡಿದಾರ. ದಶಕ 9 ಸಮಾಸ 6 ಗುಣರೂಪ ನಿರೂಪಣ ನುಡಿ 54. ಶ್ರೀ ಗುರುಭ್ಯೋ ನಮಃ. ನುಡಿ 1-7 ನಿರಾಕಾರವಾದ ಆಕಾಶದಂತೆ ಬ್ರಹ್ಮದ ಸ್ಥಿತಿ ಇದ್ದು ಆಕಾಶದಲ್ಲಿ ವಾಯುವಿನ ವಿಕಾರವಿದ್ದಂತೆ ಪರಬ್ರಹ್ಮದಲ್ಲಿ ಮೂಲ ಮಾಯೆ ಇರುವುದು. ಅಂದ್ರೆ ಈ ಗುಣರೂಪ ನಿರೂಪಣ ಅನ್ನೋ ಅಧ್ಯಾಯದೊಳಗ ಇಲ್ಲಿ ನಿರಾಕಾರವಾದ ಆಕಾಶದಂತೆ, ಇಲ್ಲಿ ಆಕಾಶಕ್ಕ ಅದೇನು ಆಕಾರ ಇಲ್ಲ, ಅದ ಬದಲಾಗಿ ಹೋಗ್ತದ, ಅದು ನಿರಾಕಾರ. ಆ ನಿರಾಕಾರ ಆಕಾಶದಂತೆ ಬ್ರಹ್ಮದ ಸ್ಥಿತಿ ಇದ್ದು, ಬ್ರಹ್ಮದ ಸ್ಥಿತಿ ಹೆಂಗೈತಂದ್ರ ಅದ ಈಗ ನಾವ್ ಅದನ್ನ ಹೇಳ್ತಾವಲ್ಲ, ಬ್ರಹ್ಮದ ಲಕ್ಷಣಗಳು ಬಂದಾಗ ಅದ ನಿರಾಕಾರ ನಿರ್ಗುಣ ಅಂತೇನ್ ಹೇಳ್ತಾವಲ್ಲ, ಹಂಗಿಲ್ಲಿ ಬ್ರಹ್ಮ ಅನ್ನೋದು ನಿರಾಕಾರವಾಗೈತಿ. ಆ ನಿರಾಕಾರವಾದ ಆಕಾಶದಲ್ಲಿ ವಾಯುವಿನ ವಿಕಾರವಿದ್ದಂತೆ, ಅಂದ್ರ ಆ ಆಕಾಶದಲ್ಲಿ ವಾಯುವಿನ ವಿಕಾರ ಅಂದ್ರ ವಾಯುವಿನಿಂದ ಅದು ಬದಲಾಗುವಂತ ಸ್ಥಿತಿ ಬಂತತಿ. ಗಾಳಿದ್ದ ಮೋಡಗಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ತವು, ಮಳಿ ಮೋಡ ಆಗ್ತದ, ಮೋಡಗಳು ಸರಿತವು, ಚಿದರ್ತಾವು. ಆದ್ರ ಇಲ್ಲಿ ಬ್ರಹ್ಮ ಅನ್ನೋದು ನಿರಾಕಾರ ಆಕಾಶ ಇದ್ದಂಗೈತಿ. ಇಲ್ಲಿ ವಾಯು ಸಂಚಾರ ಹೆಂಗ ಆಗ್ತದೋ, ಅರ್ಥಾತ್ ಆಕಾಶದಲ್ಲಿ ವಾಯು ಸಂಚಾರ ಹೆಂಗ ಆಗ್ತದೋ ಹಂಗ ಇಲ್ಲಿ ಪರಬ್ರಹ್ಮದಲ್ಲಿ ಮೂಲ ಮಾಯೆಯ ಸಂಚಾರ ಆಗ್ತದ. ಮೂಲ ಮಾಯೆಯ ಸಂಚಾರ ಆದ್ರೂ ಕೂಡ ಪರಬ್ರಹ್ಮಕ್ಕೆ ಸಂಚಾರವಿಲ್ಲ, ಅದು ನಿರಾಕಾರ ನಿರ್ಗುಣ ನಿಶ್ಚಲ ಸ್ಥಿತಿಯಾಗಿರ್ತಕ್ಕಂಥದ್ದು. ಇಲ್ಲಿ ಇದ್ರ ವ್ಯತ್ಯಾಸಗಳನ್ನು ತಿಳಿಸ್ತಾರೆ. ಇಲ್ಲಿ ಕೇವಲ ಪಂಚಭೂತಗಳಿಂದ ಹೊರಗಿಂದ ವ್ಯತ್ಯಾಸಗಳನ್ನ ತಿಳಿಸಿದ್ರು. ಈ ಇದನ್ನ ಆ ಬ್ರಹ್ಮಕ್ಕೂ ಮತ್ ಈ ದೇಹದೊಳಗಿರ್ತಕ್ಕಂಥ ಆತ್ಮಕ್ಕೂ ವಿಚಾರಗಳನ್ನ ತಿಳಿಸ್ತಾರ. ಏನ್ ಹೇಳ್ತಾರಂದ್ರ, ಇಲ್ಲಿ ನಿರಾಕಾರ ಆಕಾಶ ಐತಿ, ಆ ಆಕಾಶದೊಳಗ ಗಾಳಿ ಆ ಕಡೆಗೆ ಈ ಕಡೆಗೆ ಸಂಚಾರ ಮಾಡ್ತತಿ. ಅದರಂತೆ ಅರ್ಥಾತ್ ಆತ್ಮನು ನಿರಾಕಾರ ಸ್ವರೂಪದನ, ಅಂದ್ರ ಅರ್ಥಾತ್ ಬ್ರಹ್ಮನು ನಿರಾಕಾರ ಸ್ವರೂಪದನ. ಆ ಬ್ರಹ್ಮದೊಳಗ ಮಾಯೆ ಇರುವುದು, ಮಾಯೆ ಐತಿ ಅನ್ನೋ ವಿಚಾರವನ್ನ ಇಲ್ಲಿಗೆ ಇಷ್ಟು ತಿಳಿಸ್ತಾರಪ್ಪಾಜಿ. ಮತ್ ಇದೇ ವಿಷಯವನ್ನ ಮತ್ ನಾಳಿದ್ದ ಪೂರ್ಣಗೊಳಿಸನ್ರಪ್ಪ. ಇದು ಬಹಳ ವಿಸ್ತಾರವಾಗಿ ತಗೊಂಡ್ ಹೋಗ್ಬೇಕಾಗ್ತದ. ಇಲ್ಲಿಗೆ